ಸ್ವಾಮಿ ಶರಣಮಯ್ಯಪ್ಪ. ಸ್ನೇಹಿತರೆ, ಬಹುಶಃ ನಿಮಗೆ ಗೊತ್ತಾಗಿರ್ಬೋದು, ಇವಾಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಮಾಲೆ ಹಾಕಿಲ್ಲ, ಆದರೂ ದರ್ಶನ ಪಡಿಬಹುದಾ ಅಂದರೆ ಹೌದು, ದರ್ಶನ ಪಡಿಲಿಕ್ಕೆ ಮಾಲೆ ಹಾಕಿರಲೇಬೇಕಂತೇನಿಲ್ಲ. ಸಾಮಾನ್ಯ ಜನರು ಕೂಡ ದರ್ಶನ ಪಡಿಬಹುದು. ಇವಾಗ ಬೆಳಿಗ್ಗೆ 4 ಗಂಟೆ ಆಗಿದೆ ಸ್ನೇಹಿತರೆ. ಪಂಪಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಧರ್ಮಶಾಸ್ತ್ರ ದೇವಾಲಯ ಅಂದರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿವರೆಗೆ ನಡ್ಕೊಂಡು ಹೋಗಬೇಕು. ಡೋಲಿ ಸೌಕರ್ಯ ಕೂಡ ಇದೆ, ಅದನ್ನು ಕೂಡ ಉಪಯೋಗಿಸ್ಬೋದು. ಆದರೆ ಅದಕ್ಕೆ ಆದಂಥ ಅಮೌಂಟ್ ಚಾರ್ಜ್ ಮಾಡ್ತಾರೆ. ನಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ವರ್ಚುವಲ್ ಟಿಕೆಟ್ ತಗೋಬೇಕು. ಯಾಕಂದರೆ ಭಕ್ತರ ಸುರಕ್ಷತೆ ಮತ್ತು ಸುಗಮ ಕಾರ್ಯಾಚರಣೆಗಳನ್ನ ಮಾಡಲಿಕ್ಕೆ, ಜನಸಂದಣಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರಿಗೆ ಸಹಾಯ ಆಗುತ್ತೆ ಅಂತೇಳಿ. ಹಾಗಾದರೆ ಯಾರು ಈ ಸ್ವಾಮಿ ಅಯ್ಯಪ್ಪ ಅನ್ನೋದು ನೋಡೋದಾದರೆ, ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಯ್ಯಪ್ಪ ಸ್ವಾಮಿ ಶಿವ ಮತ್ತು ವಿಷ್ಣುವಿನ ಸ್ತ್ರೀ ಅವತಾರವಾದ ಮೋಹಿನಿಯ ಮಗ. ಪಂದಳ ರಾಜ್ಯದ ರಾಜಕುಮಾರ ಕೂಡ ಆಗಿದ್ದ. ಅದಕ್ಕೆ ಪಂದಳ ಕಂದ ಅಂತ ಕೂಡ ಕರೆಯುತ್ತಾರೆ. ಅಯ್ಯಪ್ಪ ಸ್ವಾಮಿ ಸತ್ಯ, ಸದಾಚಾರ, ಸ್ವಯಂ ಶಿಸ್ತು ಮತ್ತು ಬ್ರಹ್ಮಚರ್ಯದ ದೇವರು. ಅದಕ್ಕೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದವರು ಈ ಎಲ್ಲ ಕಟ್ಟುನಿಟ್ಟುಗಳನ್ನ ಪಾಲಿಸಬೇಕು. ದೇವಸ್ಥಾನ ಇರುವುದು ಶಬರಿಮಲೆ ಎನ್ನುವ ಬೆಟ್ಟದ ಮೇಲೆ. ಸುಮಾರು 4.5 ಕಿಲೋಮೀಟ್ರ್ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಪಂಬಾ ನದಿಯಿಂದ. ಈ ಬೆಟ್ಟ ಇರೋದು ಪೆರಿಯಾರ್ ಎನ್ನುವಂಥ ಒಂದು ಟೈಗರ್ ರಿಸರ್ವ್ ಫಾರೆಸ್ಟ್ನ ಭಾಗವಾಗಿರುವ 18 ಬೆಟ್ಟಗಳು ಮತ್ತು ದಟ್ಟವಾದ ಕಾಡಿನಿಂದ ಕೂಡೈತಿ ಸುತ್ತಲೂ. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚರ್ಯದ ದೇವರು ಆಗಿರೋದ್ರಿಂದ ಎಲ್ಲ ವಯೋಮಾನದ ಗಂಡು ಮಕ್ಕಳಿಗೆ ಅವಕಾಶ ಇದೆ. ಆದರೆ 10 ರಿಂದ 50 ವಯಸ್ಸಿನ ಸಂತಾನೋತ್ಪತ್ತಿ ಮಹಿಳೆಯರಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ಎಲ್ಲರೂ ಒಟ್ಟಿಗೆ ಬಂದಿರ್ತೀವಿ. ಆದರೆ ಇಲ್ಲಿಂದ ತಲೆಯ ಮೇಲೆ ಇರುಮುಡಿ ಹೊತ್ತಂಥ ಸ್ವಾಮಿಗಳಿಗೆ ಮಾತ್ರ ಬೇರೆ ದಾರಿ ಇರುತ್ತೆ. ಇನ್ನು ಇರುಮುಡಿ ಇಲ್ಲದ ಸ್ವಾಮಿಗಳು ಮತ್ತು ಸಾಮಾನ್ಯ ಜನರಿಗೆ ಬೇರೆ ದಾರಿ ಇರುತ್ತೆ. ಇರುಮುಡಿ ಹೊತ್ತಂಥ ಸ್ವಾಮಿಗಳು ಮಾತ್ರ ಈ ರೂಟಲ್ಲಿ ಹೋಗಿ 18 ಬಂಗಾರದ ಮೆಟ್ಟಿಲುಗಳ ಮೂಲಕ ಹಾದು ಹೋದರೆ ಸಾಮಾನ್ಯ ಜನರು ಸ್ವಲ್ಪ ಮುಂದೆ ಹೋಗಬೇಕು.
ಸ್ನೇಹಿತರೆ, ಈ ರೀತಿಯಾಗಿ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬಂದೆ. ಇವಾಗ ಮತ್ತೆ ಪಂಬಾ ನದಿವರೆಗೂ ಹೋಗಬೇಕು, ಯಾಕಂದರೆ ನನ್ನ ಬೈಕ್ ಕೂಡ ಅಲ್ಲೇ ಪಾರ್ಕ್ ಮಾಡಿ ಬಂದಿದ್ದೀನಿ. போட்டோ எடுத்துறாங்க பசங்க. இங்க வந்துடுறா. இங்க வா சூப்பராக இருக்குது.
பழம் இருந்தால் கொடுக்கலாம். ಸ್ನೇಹಿತರೆ ಇಲ್ಲಿದೆ ನೋಡಿ, ಡೋಲಿಗೆ ಒಂದು ಸೈಡ್ ಆದರೆ 3250 ಮತ್ತು 2 ಸೈಡ್ ಆದರೆ 6500 ಅಂತೆ ಚಾರ್ಜ್ ಮಾಡ್ತಾರೆ. ಶೇಂಗಾ ಬಳ್ಳಿ ಆಗೈತ್ರಲ್ಲ. इधर क्या है? शबरीमला नीलक्कल. हाँ शबरीमला पिलग्रिम. हाँ शबरीमला मैं गया था उधर. हाँ तो शबरीमला. हाँ पिलग्रिम्स पार्किंग एरिया. ओके. They go this type of bus and they. हाँ 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 ओके ओके ओके. They will हाँ trekking. आएगा. तो शबरीमला मैं इधर से आया. Yes, शबरीमला base. हाँ. Base parking base. हाँ 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 Nilakal. ओके. Then that direction Pamba. हाँ हाँ Then शबरीमला. हाँ हाँ ओके. थैंक यू सो मच सर. ಗುರುವಾಯೂರದು ಹೋಗಿದ್ರೆ ಈ ಸೈಡ್ ಹೋಗುತ್ತೆ. ಏನು ಕಾಣಿಸುತ್ತೆ ಅದೆಲ್ಲ ಪೈನಾಪಲ್ ನೋಡಿ. ಪೈನಾಪಲ್ ಯಾವ ಥರ ಬೆಳೆಸಿದ್ದಾರೆ. ಇದೆಲ್ಲ ಇದೆ ನೋಡಿ ಪೈನಾಪಲ್. ಇದೆಲ್ಲ ಒಂಥರ ಆಲೂಗೆರೆ ಥರ ಇದೆ ನೋಡಲಿಕ್ಕೆ. ಸ್ನೇಹಿತರೆ, ಇವಾಗ ಇಲ್ಲಿಂದ ರಾವಣನ ವಿರುದ್ಧ ಹೋರಾಡಿ ಪ್ರಾಣ ಬಿಟ್ಟ ಜಟಾಯುವನ್ನು ನೋಡಲಿಕ್ಕೆ ಹೋಗ್ತಿದ್ದೇನೆ. ಅದು ಇಲ್ಲಿಂದ ಸುಮಾರು 120 ಕಿಲೋಮೀಟರ್ಗಳಷ್ಟು ದೂರವಿದೆ. ಸುಮಾರು 3 ರಿಂದ 4 ಗಂಟೆಗಳಷ್ಟು ಟೈಮನ್ನು ತೊಗೋಬೋದು. ಮುಂದಿನ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.